ನೋಡಿ ಫ್ರೆಂಡ್ಸ್, ಇವತ್ತು ನಾವು ಕೃಷ್ಣಾ ನದಿ ತೀರದಾಗ ಬಂದಿದ್ದೀವಿ. ನಮ್ಮ ಕುಡ್ಚಿ ಬ್ರಿಡ್ಜ್ ಅದಲ್ಲ, ಬ್ರಿಡ್ಜ್ ಹತ್ರ ನೋಡಕ್ಕೆ ಬಂದಿದ್ದೀವಿ. ಹೊಸ ಬ್ರಿಡ್ಜ್ ಆಗ್ಯಾವ ಎರಡು, ಒಂದು ಟ್ರೈನ್ ಹೋಗಕ್ಕೆ ಒಂದು ಬರೋಕೆ. ತುಂಬ ಚೆನ್ನಾಗೈತಿ ನೋಡೋಕೆ, ಮಸ್ತ್ ಅನ್ಸದೈತಿ. ಹೊಳ್ಯಾಗ ಒಂದು ಸ್ವಲ್ಪ ನೀರು ಕಡಿಮೆ ಇದಾವೆ. ಸಂಜೆ ಹೊತ್ತಿನಾಗ ಬಂದಿದ್ದೀವಿ. ಸೂರ್ಯ ಇನ್ನೇನು ಮುಳುಗ ಟೈಮ, ಪಕ್ಷಿಗಳೆಲ್ಲ ಆಕಾಶದಾಗ ಹಾರಾಡತ್ತವು. ಸೂಪರ್ ಅನ್ಸತೈತಿ. ನೀವು ಒಂದು ಸರಿ ಬಂದು ನೋಡ್ರಿ, ಚೆನ್ನಾಗಿದೆ ನೋಡೋಕೆ. ಇಲ್ಲಿ ಓಡಾಡೋಕೆ ನಿಮಗೆ ತೋರಿಸ್ತೀನಿ ಯಾವ ಥರ ಅದ ಅಂತ. ಇದು ಮುಂಚೆದು ಪಿಲ್ಲರ್ ಕಾಣಿಸತ್ತಾವಲ್ಲ ಸೆಂಟ್ರದಾಗ, ಈ ಪಿಲ್ಲರ್ ಬಂದುಬಿಟ್ಟು ಮುಂಚೆ ಬ್ರಿಟಿಷರು ಕಟ್ಟಿರೋದು. ಅವ್ರ ಅವಧಿ ಮುಗೀತು, 100 ವರ್ಷ ಆಗ್ಲಿಕ್ಕೆ ಬಂತು. ಅದಕ್ಕೆ ಅದನ್ನು ತೆಗೆದ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ. ನೋಡಪ್ಪ, ಸಂಜೆ ಹೊತ್ತಿನಾಗ ಸೂರ್ಯ ನೋಡಕ್ಕೆ ಎಷ್ಟು ಖುಷಿ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ನಡ್ಕೊಂಡು ಹೋಗಾಕ ಬರೋಕೆ ಒಳ್ಳೆ ಜಾಗ ಮಾಡ್ಯಾರ. ಇಲ್ಲಿಂದ ಆರಾಮಾಗಿ ನಡ್ಕೊಂಡು ಹೋಗಿ ಬರ್ಬೋದು ಸೈಡ್ಗೆ. ಆಮೇಲೆ ತೋರಿಸ್ತೀನಿ, ಸೈಡಲ್ಲೇ ಪಕ್ಕದ ರೈಲ್ವೆ ಟ್ರ್ಯಾಕ್ ಅದ ನೋಡು, ಸೇಮ್ ಇದೇ ಥರ ಇದೆ ನೋಡು. ಇಲ್ಲಿಂದ ಅಲ್ಲಿ ತನಕ ಅದ, ಅಲ್ಲಿಂದ ಹಿಂಗೆ ಟ್ರೈನ್ ಆ ಕಡೆ ಹೋಗುತ್ತೆ. ಮಸ್ತಾಗಿದೆ. ಇದು ಒಂದದ, ಪಕ್ಕದಾಗ ಇನ್ನೊಂದದ ನೋಡಿ. ಸೂರ್ಯನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಸೂರ್ಯ ಆಲ್ರೆಡಿ ಮುಳುಗು ಸ್ಟೇಜ್ದಾಗ ಬಂದಾನ. ಮಸ್ತಾಗಿ ಕಾಣಿಸತೈತಿ ಸೂರ್ಯಾಸ್ತ. ಇನ್ನೂ ಏನು ಬೇಕು ಜೀವನದಾಗ ಖುಷಿ ಪಡೋಕೆ. ಅಲ್ಲಿ ಕೃಷ್ಣಾ ನದಿ ಕಾಣಿಸತೈತಿ ನಿಮಗೆ. ಕೃಷ್ಣಾ ನದಿ ಅದ. ನದಿ ಪಕ್ಕದಾಗ ನೋಡಪ್ಪ ಹಸಿರು ಹಸಿರು ಕಬ್ಬಿನ ಗದ್ದೆ ಅದ. ಎಲ್ಲರೂ ಕಬ್ಬು ಹಚ್ಚಾರ, ಮಸ್ತಾಗಿ ಕಾಣಿಸತೈತಿ. ನಾವು 2 ವೀಲರ್ದಾಗ ಬಂದಿದ್ದೀವಿ. ನಮ್ಮ 2 ವೀಲರ್ನ ಅಲ್ಲಿ ದೂರ ನಿಲ್ಸಿದ್ದೀವಿ ನೋಡು. ಹೋಗ್ತಾ ಇದೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಾ ಹಕ್ಕಿಗಳು ಹಾರತಾವ ಅಂತ ಹೇಳಿದ್ನಲ್ಲ, ಒಂದು ಸಾರಿ ನಾನು ಜೂಮ್ ಮಾಡಿ ನಿಮ್ಗೆ ಕಾಣಿಸ್ಬೋದು. ಅವು ಎಷ್ಟು ಶಿಸ್ತಿನಿಂದ ಹೊಂಟಾವ ನೋಡಪ್ಪ ಪಕ್ಷಿಗಳು. ಆ ಶಿಸ್ತು ಮನುಷ್ಯರ್ದಾಗಿದ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬೆಂಗಳೂರಿಂದ 716 ಕಿಲೋಮೀಟ್ರ್ ಇಲ್ಲಿಗೆ. ಕಾಣಿಸ್ತಾ ಇದೆಯಾ? ಇದು ಬ್ರಿಡ್ಜ್ ಕೆಳಗಡೆಯಿಂದ ಕಾಣಿಸ್ತಿರುವ ದೃಶ್ಯ.